ಮೆಷರ್ ಮಾಡು ಗೊತ್ತಾಗ್ತದೆ. ಮೈನಸ್ ಅಲ್ಲಿ ಬಂದ್ರೆ ಉಲ್ಟಾ ಹಾಕಿದ್ಯಾ, ಬರ್ತಾ ಇದೆಯಾ? ಎಷ್ಟಿದೆ? ನಾನೇನಿಲ್ಲ, ಕಂಟಿನ್ಯೂಟಿ ಚೆಕ್ ಮಾಡಿದೆ ಅಷ್ಟೇ. ಈಗ ನೋಡಿದ್ರಲ್ಲ, ನಮ್ಮ ಚಿಕ್ಕ ವಯಸ್ಸಿನ ಸ್ಟೂಡೆಂಟ್ ನಮ್ಮ ಹತ್ರ ರೋಬೋಟಿಕ್ಸ್ ಕಲಿತಾ ಇರೋದು. ಅವನಿಗೆ ಮಲ್ಟಿಮೀಟ್ರ್ ಹೇಗೆ ಯೂಸ್ ಮಾಡಬೇಕು ಅಂತ ನಮ್ಮ ಟ್ರೈನರ್ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಇದು ಬೇಸಿಕ್ ಮಲ್ಟಿಮೀಟರ್. ಇದರಲ್ಲಿ 2 ಪ್ರೋಬ್ಸ್ ಇದೆಯಲ್ವಾ, ಒಂದು ಕಾಮನ್ನು, ಇನ್ನೊಂದು ಈ ಪ್ರೋಬಿಂದ ನಾವು ವೋಲ್ಟೇಜ್, ರೆಸಿಸ್ಟೆನ್ಸ್, ಕರೆಂಟ್ ಮೆಷರ್ ಮಾಡ್ಬೋದು. ಹಾಗೆ ಕಂಟಿನ್ಯೂಟಿನ ಕೂಡ ಮೆಷರ್ ಮಾಡ್ಬೋದು. ಅಂದರೆ ಇವೆರಡೂ ಸೇರಿ ಈ ಕನೆಕ್ಷನ್ನು ಕ್ಲೋಸ್ ಸರ್ಕ್ಯೂಟ್ ಆಗ್ತಿದೆಯಾ ಇಲ್ವಾ ಹೆಂಗೆ ಕಂಡುಹಿಡಿಯೋದು? ಈ ಕಂಟಿನ್ಯೂಟಿ ಮೂಲಕ. ಇದು ಮಾತ್ರ ಅಲ್ಲ ನೋಡಿ, ಈಗ ಈ ವಯರು ಕಂಟಿನ್ಯೂಟಿ ಇದೆಯಾ ಇಲ್ವಾ ಇದನ್ನು ಚೆಕ್ ಮಾಡ್ಬೋದು. ಎಲ್ಲಿಗಿಡಬೇಕಾಗುತ್ತೆ ಪ್ರೋಬ್ನ? ಈ 2 ಕಡೆ ಪ್ರೋಬ್ ಕನೆಕ್ಟ್ ಮಾಡಿದ್ರೆ ಸೌಂಡ್ ಬರ್ತಾ ಇದೆ, ಅಂದರೆ ಈ ವಯರು ಕಂಟಿನ್ಯೂಟಿ ಇದೆ. ನಾವು ಇದನ್ನು ಸರ್ಕ್ಯೂಟ್ ಕನೆಕ್ಷನ್ಸ್ಗೆ ಯೂಸ್ ಮಾಡ್ಬೋದು. ಅದೊಂದೇ ಅಲ್ಲ, ಈ ನಾಬನ್ನು ಇಲ್ಲಿ ಪ್ಲೇಸ್ ಮಾಡೋದ್ರ ಮೂಲಕ ಕಂಟಿನ್ಯೂಟಿ ಮಾತ್ರ ಅಲ್ಲ, ನಾವು ಡಯೋಡನ್ನು ಕೂಡ ಟೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನೊಂದು LED ತಗೋತೀನಿ. LED ಕೂಡ ಲೈಟ್ ಎಮಿಟಿಂಗ್ ಡಯೋಡ್ ಅಲ್ವಾ. ಈ ಥರ ಪಾಸಿಟಿವ್ಗೆ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀನಿ. ಈ ಥರ ಕನೆಕ್ಟ್ ಮಾಡಿದಾಗ ನಮಗೇನಾಗಬೇಕು? LED ಆನ್ ಆಗಬೇಕು. LED ಆನ್ ಆಗಿದೆ ಅಂದರೆ LED ಸರಿ ಇದೆ ಅಂತ ಅರ್ಥ. ರಿವರ್ಸ್ ಕನೆಕ್ಷನ್ ಮಾಡಿದಾಗ ನಮಗೆ ಆಫ್, ಇದು ಕಂಟಿನ್ಯೂಟಿ ಇಲ್ಲ, ಅಂದರೆ 1 ಡಿಸ್ಪ್ಲೇ ಆಗ್ತಿದೆಯಲ್ಲ ಮಲ್ಟಿಮೀಟ್ರಲ್ಲಿ, 1 ಡಿಸ್ಪ್ಲೇ ಆಗಬೇಕು. ಅದೇ ಥರ ನಮ್ಮ ನಾರ್ಮಲ್ ಡಯೋಡನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಒಂದು ಸಿಂಪಲ್ ಆಗಿರೋ ಸ್ವಿಚ್ ನಾವು ಫಸ್ಟ್ ಟೈಮ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಅದು ಡಯೋಡೇ ಆಗಿರುತ್ತಲ್ಲ. ಸೊ ನಾನು ಈ ಡಯೋಡಲ್ಲಿ ನಮಗೆ ಗೊತ್ತಲ್ವ ಪ್ಲಸ್ ಆ್ಯಂಡ್ ಮೈನಸ್ ರೀಡ್ ಮಾಡೋದು. ಈ ಸ್ಟ್ರಿಪ್ ಇದೆಯಲ್ವಾ, ಈ ಸ್ಟ್ರಿಪ್ ಬಂದು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ. ಸೊ ಇದು ಪಾಸಿಟಿವ್, ಇದನ್ನು ನಾನು ಪಾಸಿಟಿವ್ಗೆ ಹಾಗೂ ಇದನ್ನು ನೆಗೆಟಿವ್ಗೆ ಕನೆಕ್ಟ್ ಮಾಡಿದಾಗ ಏನಾಗಬೇಕು? ಈ ವ್ಯಾಲ್ಯೂಸ್ ರೀಡ್ ಆಗ್ತಿದೆ ಅಂದರೆ ಕಂಟಿನ್ಯೂಟಿ ಇದೆ. LED LED ಲೈಟ್ ಆನ್ ಆಯಿತು. ಈಗ ನಾನು ಉಲ್ಟಾ ಕನೆಕ್ಟ್ ಮಾಡಿದಾಗ ನನಗೆ ಕಂಟಿನ್ಯೂಟಿ ಏನು ರೀಡ್ ಆಗಬೇಕು? 1, ಶೋಯಿಂಗ್ ದಟ್ ಈ ಕಡೆಯಿಂದ ಈ ಕಡೆಗೆ ಇದು ಆಫ್ ಮೋಡಲ್ಲಿದೆ, ಅಂದರೆ ರಿವರ್ಸ್ ಬಯಾಸ್ ಮೋಡಲ್ಲಿದೆ. ಸೊ ಇದೇ ಕನೆಕ್ಷನಲ್ಲಿ, ಅಂದರೆ ಈ ವೋಲ್ಟೇಜು, ರೆಸಿಸ್ಟೆನ್ಸು ಮತ್ತು ಕರೆಂಟು ಇದೇ ಪೊಸಿಷನಲ್ಲಿ ಈ ನಾಬನ್ನಿಟ್ಟು ಕಾಮನ್ನು ಕನೆಕ್ಟ್ ಮಾಡಿ ನಾವು DC ವೋಲ್ಟೇಜ್ ಕೂಡ ಮೆಷರ್ ಮಾಡ್ಬೋದು. ನನ್ನ ಹತ್ರ ಈಗ ಒಂದು 9 ವೋಲ್ಟ್ ಬ್ಯಾಟ್ರಿ ಇದೆ. ಇದರದ್ದು ನಾನು DC ವೋಲ್ಟೇಜ್ ನಾನು ಮೆಷರ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ಈ ಕ್ಯಾಲಿಬ್ರೇಷನ್ಸಲ್ಲಿ ನಾವು 20 ವೋಲ್ಟ್ ರೇಂಜಿಗೆ ಇಡಬೇಕು, ಯಾಕಂದರೆ ಇದು 9 ವೋಲ್ಟ್ ಬ್ಯಾಟ್ರಿ ಅಲ್ವಾ. ಸೊ ಇದನ್ನು ಮೆಷರ್ ಮಾಡೋಣ. ಇದನ್ನು ಮೆಷರ್ ಮಾಡಿದ್ರೆ ನಮಗೆ ಅರೌಂಡ್ 9 ವೋಲ್ಟು ಕ್ಯಾಲಿಬ್ರೇಟ್ ಆಗಿ ರೀಡ್ ಆಗುತ್ತೆ. ಪೊಲಾರಿಟಿ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಪೊಲಾರಿಟಿ ಉಲ್ಟಾ ಮಾಡಿದ್ರೆ ಮೈನಸ್ ರೀಡ್ ಆಗ್ತಾ ಇದೆ. ಓಕೆ, DC ವೋಲ್ಟೇಜನ್ನ ಮೆಷರ್ ಮಾಡಿದ್ವಲ್ವ 9 ವೋಲ್ಟ್ ಬ್ಯಾಟ್ರಿ ಯೂಸ್ ಮಾಡಿ. AC ವೋಲ್ಟೇಜನ್ನು ಕೂಡ ಮೆಷರ್ ಮಾಡ್ಬೋದು. ನೋಡಿ, ಪಾಯಿಂಟರ್ ಇದೆಯಲ್ಲ, ಇದನ್ನು AC ವೋಲ್ಟೇಜ್ ಕಡೆಗೆ, ಈ ಸಿಂಬಲ್ AC ವೋಲ್ಟೇಜ್ ಅಲ್ವಾ, ಈ ಸಿಂಬಲ್ ಹತ್ರ ಇಟ್ಟಿದ್ದೀವಿ. ಮತ್ತು ಇದು 750 ವೋಲ್ಟ್ಸ್, ಯಾಕಂದರೆ ನಮ್ಮ AC ಸಪ್ಲೈ ನಮಗೆ ಗೊತ್ತಿದೆ 230 ವೋಲ್ಟ್ಸ್ ಇಂಡಿಯಾದಲ್ಲಿ. ಸೊ ನಾನು ಇಲ್ಲಿಗೆ ಮೆಷರ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು, ಕ್ಯಾಲಿಬ್ರೇಟ್ ಆಗಿ 230 ವೋಲ್ಟ್ಸ್ ಅರೌಂಡ್ ನಮಗೆ ರೀಡಿಂಗ್ ಬರ್ತಾ ಇದೆ. AC ವೋಲ್ಟೇಜ್ ಕೂಡ ನಾವು ಇದೇ ಮಲ್ಟಿಮೀಟರಿಂದ ಮೆಷರ್ ಮಾಡ್ಬೋದು.